ಜೀವನದಲ್ಲಿ ಒತ್ತಡ ಇಲ್ಲದವರು ಯಾರೂ ಇಲ್ಲ, ಆದರೆ ಅದನ್ನು ನಿಯಂತ್ರಿಸೋರು ಮಾತ್ರ ಯಶಸ್ವಿ ಆಗ್ತಾರೆ. ಸ್ಟ್ರೆಸ್ ಕಂಟ್ರೋಲ್ ಉಪಾಯಗಳು ಇವು ಸಿಂಪಲ್ ಆದರೆ ಪವರ್ಫುಲ್. ಒಂದನೇ ಸೂತ್ರ 5, 4, 3, 2, 1 ಟೆಕ್ನಿಕ್. ತುಂಬ ಒತ್ತಡಕ್ಕೆ ಒಳಗಾದಾಗ ನಿನ್ನ ಸುತ್ತಲಿನ 5 ವಸ್ತುಗಳನ್ನು ಗಮನಿಸು. ಮನಸ್ಸು ಪ್ರೆಸೆಂಟ್ಗೆ ಬರುತ್ತೆ. ಸೈಲೆನ್ಸ್ ಥೆರಪಿ. 5 ನಿಮಿಷ ಯಾವುದೇ ಶಬ್ದವಿಲ್ಲದೆ ಕುಳಿತುಕೊಳ್ಬೇಕು. ಯಾರ ಹತ್ರನೂ ಮಾತಾಡಬಾರ್ದು. ಮೌನವಾಗಿ ಯಾವ ಶಬ್ದವನ್ನು ಆಲಿಸದೆ ಕೂತಾಗ ಬ್ರೈನ್ ರೀಸೆಟ್ ಆಗುತ್ತೆ. 3ನೇ ಅಂಶ ಅಂದರೆ ಬ್ರೈನ್ ಡಂಪ್ ರೈಟಿಂಗ್. ಏನೆಲ್ಲ ಯೋಚನೆಗಳು ನಿನ್ನ ಆಲೋಚನೆಗಳು ಇದೆಯೋ ಅದಷ್ಟನ್ನೂ ಸಹ ಕಾಗದದಲ್ಲಿ ಬರೆಯುವಂತಹದ್ದು. ಈ ರೀತಿ ಮಾಡಿದಾಗ ಮನಸ್ಸು ಹಗುರ ಆಗುತ್ತೆ, ಯೋಚನೆಗೆ ಸರಿಯಾದ ದಿಕ್ಕು ಸಿಗುತ್ತೆ. ಮಾರ್ನಿಂಗ್ ಸನ್ ಎಕ್ಸ್ಪೋಜರ್. ಬೆಳಗಿನ ಸೂರ್ಯನ ಬೆಳಕು ಮೂಡ್ ನ್ಯಾಚುರಲಿ ಇಂಪ್ರೂವ್ ಮಾಡುತ್ತೆ. ಅದ್ಭುತವಾದಂತಹ ಬೆಳಕು ಮನಸ್ಸಿನ ಮೇಲೆ ಆಹ್ಲಾದಕರವಾದ ಪರಿಣಾಮವನ್ನು ಉಂಟು ಮಾಡುತ್ತೆ, ಒತ್ತಡವನ್ನು ಮರೆಯೋ ಹಾಗೆ ಮಾಡುತ್ತೆ. ಸ್ಲೋ ವಾಕಿಂಗ್. ವೇಗವಾಗಿ ನಡೆಯೋದನ್ನು ಬಿಟ್ಟು ನಿಧಾನವಾಗಿ ನಡೆಯೋದು ಸ್ಟ್ರೆಸ್ಸನ್ನು ಕಡಿಮೆ ಮಾಡುತ್ತೆ, ಮೆದುಳನ್ನು ಹಗುರ ಮಾಡುತ್ತೆ, ಮನಸ್ಸಿನಲ್ಲಿ ಆಹ್ಲಾದಕರ ಭಾವನೆಯನ್ನು ಉಂಟು ಮಾಡುತ್ತೆ. ಇದು ಅತಿ ಮುಖ್ಯವಾಗಿರ್ತಕ್ಕಂಥ ಅಂಶ. ಡಿಜಿಟಲ್ ಡಿಟಾಕ್ಸ್ ಅವರ್. ಪ್ರತಿದಿನ 1 ಗಂಟೆ ಮೊಬೈಲ್ ಆಫ್ ಮಾಡಬೇಕು, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಕಾಮ್ ಮ್ಯೂಸಿಕ್ ಥೆರಪಿ. ಸಾಫ್ಟ್ ಮ್ಯೂಸಿಕ್ ಕೇಳಬೇಕು ಯಾವಾಗಲೂ ಸಹ. ಹಾರ್ಟ್ ರೇಟ್ ನಾರ್ಮಲೈಸ್ ಆಗುತ್ತೆ, ಯೋಚನೆಗಳಿಂದ ಹೊರಬರಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಸಾಫ್ಟ್ ಮ್ಯೂಸಿಕಲ್ಲಿ ಮಾಂತ್ರಿಕತೆ ಇದೆ, ಬ್ರೈನನ್ನು ಹಗುರಗೊಳಿಸುತ್ತೆ. ಇದು 444 ಥೆರಪಿ. ಡೀಪ್ ಬ್ರೀದಿಂಗ್. 4 ಸೆಕೆಂಡ್ ಇನ್ಹೇಲ್ ಮಾಡಿ, ಅದನ್ನು 4 ಸೆಕೆಂಡ್ ಹೋಲ್ಡ್ ಮಾಡಿ, 4 ಸೆಕೆಂಡ್ ಎಕ್ಸೇಲ್ ಮಾಡಿ. ಇನ್ಸ್ಟೆಂಟ್ ಕಾಮ್ ಮೆದುಳಿಗೆ ಸಿಗುತ್ತೆ. ಇನ್ನೊಂದು ಪ್ರಬಲ ಅಂಶ ಅಂದರೆ ಥಾಟ್ ರಿಪ್ಲೇಸ್ಮೆಂಟ್. ನೆಗೆಟಿವ್ ಥಾಟ್ಸ್ ಯಾವಾಗೆಲ್ಲ ನಿನ್ನ ಮನಸ್ಸಿಗೆ ಬರುತ್ತೋ ಆಗ ಪಾಸಿಟಿವ್ ಥಾಟ್ ಕಡೆಗೆ ನಿನ್ನ ಮನಸ್ಸನ್ನು ಎಳೆದೊಯ್ಬೇಕು. ನೆಗೆಟಿವ್ ಥಾಟ್ಸನ್ನು ಪಾಸಿಟಿವ್ ಥಾಟ್ಸಿಂದ ರಿಪ್ಲೇಸ್ ಮಾಡಬೇಕು. ಇನ್ನೊಂದು ಪ್ರಭಾವಕಾರಿ ಅಂಶ ಅಂದರೆ ನೇಚರ್ ಕನೆಕ್ಷನ್. ಸುತ್ತಲಿನ ಪ್ರಕೃತಿಯಲ್ಲಿ ಲೀನ ಆಗೋದು. ತಂಪಾದ ಗಾಳಿ, ಹಸಿರಾದ ವಾತಾವರಣ, ಹೂವಿನ ಸುಗಂಧ, ಹಕ್ಕಿಗಳ ಚಿಲಿಪಿಲಿ ಇವೆಲ್ಲವೂ ಸಹ ಮೈಂಡನ್ನು ಫ್ರೆಶ್ ಮಾಡುತ್ತೆ. ಎಂತಹ ಸ್ಟ್ರೆಸ್ ಇದ್ದರೂ ಸಹ ಕಡಿಮೆ ಆಗುತ್ತೆ. ಈ ಅಂಶ ಅಂತೂ ಬಹಳ ಪ್ರಮುಖವಾಗಿದ್ದು, ಎಲ್ಲದನ್ನೂ ಎಸ್ ಅಂತ ಹೇಳ್ತಾ ಹೋದರೆ ಜೀವನ ಕಷ್ಟ ಆಗುತ್ತೆ, ಒತ್ತಡಕ್ಕೊಳಬೇಕಾಗುತ್ತೆ. ನೋ ಹೇಳೋ ಅಭ್ಯಾಸವನ್ನು ಅಗತ್ಯವಿಲ್ಲದ ಕೆಲಸಗಳಿಗೆ ಹೇಳಲೇಬೇಕು. ನೋ ಹೇಳಿ ಸ್ಟ್ರೆಸ್ ಅವಾಯ್ಡ್ ಮಾಡಬಹುದು. ಪವರ್ ನ್ಯಾಪ್. ಎಂತಹ ಒತ್ತಡ ಇದ್ದರೂ ಸಹ ಮನಸ್ಸನ್ನು ಸುಸ್ಥಿತಿಯಲ್ಲಿಟ್ಟು 10 ರಿಂದ 15 ನಿಮಿಷ ಗಾಢವಾದ ನಿದ್ರೆ ಮಾಡಬೇಕು. ಆಗ ದೇಹದಲ್ಲಿರುವ ಎನರ್ಜಿ ಬೂಸ್ಟ್ ಆಗುತ್ತೆ, ರೀಚಾರ್ಜ್ ಆಗುತ್ತೆ. ಹೈಡ್ರೇಷನ್ ಟ್ರಿಕ್. ಹೆಚ್ಚು ನೀರು ಕುಡಿಯೋದು. ಹೆಚ್ಚು ನೀರು ಕುಡಿಯೋದ್ರಿಂದ ಬ್ರೈನ್ ಕ್ಲಾರಿಟಿ ಬರುತ್ತೆ, ಮನಸ್ಸಿನ ಒತ್ತಡ ಕಡಿಮೆ ಆಗಲಿಕ್ಕೆ ಸಹಾಯ ಆಗುತ್ತೆ, ದೇಹ ಸುಸ್ಥಿತಿಯಲ್ಲಿ ಇರುತ್ತೆ. ಟಾಕ್ ಇಟ್ ಔಟ್. ನಿನ್ನ ಸಮಸ್ಯೆ ಯಾರಾದರ ಜೊತೆಗೆ ಶೇರ್ ಮಾಡಲೇಬೇಕು. ಪೂರ್ತಿ ಒತ್ತಡವನ್ನು ಮೆದುಳಿಗೆ ತುಂಬಿಸಿ ನೀನು ಒಬ್ಬರೇ ಒದ್ದಾಡೋದಕ್ಕಿಂತ ಸ್ವಲ್ಪ ನಿಮ್ಮ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳೋರ ಜೊತೆಗೆ ಹೇಳ್ಕೊಳ್ಬೇಕು. ಮೈಕ್ರೋ ಗೋಲ್ಸನ್ನು ಇಟ್ಕೊಳ್ಳಿ. ಸಣ್ಣ ಗೋಲ್ಸ್ ಇಟ್ಕೊಂಡು ಕಂಪ್ಲೀಟ್ ಮಾಡಬೇಕು. ಮೊದಲಿಗೆ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಯಿತಾ, ದೊಡ್ಡ ದೊಡ್ಡ ಗೋಲುಗಳನ್ನು ಇಟ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಬೇಕು. ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟು ಒತ್ತಡವನ್ನು ಕಡಿಮೆ ಮಾಡಬೇಕು. ಸ್ನೇಹಿತರೆ, ಒತ್ತಡ ನಮ್ಮ ಜೀವನದ ಭಾಗ, ಆದರೆ ಅದೇ ನಮ್ಮನ್ನು ನಿಯಂತ್ರಿಸಲಿಕ್ಕೆ ನಾವು ಬಿಡಬಾರ್ದು. ನಾವೇ ಅದನ್ನು ನಿಯಂತ್ರಿಸುವುದು ನಮ್ಮ ಕೈಯಲ್ಲಿದೆ. ಈ 15 ಉಪಾಯಗಳಲ್ಲಿ ನಿಮಗೆ ಯಾವುದು ಹೆಚ್ಚು ಇಷ್ಟ ಆಯಿತು ಕಮೆಂಟ್ ಮಾಡಿ. ಇನ್ನಷ್ಟು ಮೋಟಿವೇಶನಲ್ ಕಂಟೆಂಟ್ಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.